ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಅಂದರೆ ಇದು ಶುಕ್ರವಾರದ ಬೆಳಿಗ್ಗೆ ನಾನು ಮಾಡಿದಂಥ ರೆಸಿಪಿ. ಇವತ್ತು ನಾನು ಕಡಲೆಕಾಳು ಇರುತ್ತಲ್ವ, ಕಡಲೆಕಾಳು ಮತ್ತು ಹೆಸರು ಕಾಳು, ಹೊಂಬೆಸರು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಸೊ ಹೆಸರು ಕಾಳು ಎರಡನ್ನು ನೆನೆಸಿಟ್ಟಿದ್ದೆ, ಗುರುವಾರ ನೈಟ್ ನೆನೆಸಿಟ್ಟಿದ್ದೆ. ಅದರಿಂದ ಒಂದು ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಈ ಗ್ರೇವಿ ಚಪಾತಿಗೆ, ರೈಸ್ಗೆ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಮುದ್ದೆಗೆ ತಿನ್ನಬೇಕಂದ್ರೂ ಚೆನ್ನಾಗಿರುತ್ತೆ. ಮುದ್ದೆ ನಾನು ಯೂಶ್ವಲಿ ಜಾಸ್ತಿ ಮಾಡಲ್ಲ, ಸಮ್ಮರಲ್ಲೇ ಮಾಡ್ತೀನಿ. ಇವಾಗ ನಾನಲ್ಲಿ ಕಡಲೆ ಕಾಳುಗಳನ್ನೆಲ್ಲ ಬೇಯಿಸಿಕ್ಕಿಟ್ಟಿದ್ದೀನಿ, ಚಪಾತಿ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮೂಲಂಗಿ ಪರೋಟನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮೂಲಂಗಿ ರೈಸ್ ಕೂಡ ನನ್ನ ಚಾನಲಲ್ಲಿ ಇರುತ್ತೆ, ನೋಡಲಿಲ್ಲ ಅಂದರೆ ನೋಡಿ ಆಯಿತಾ. ಇವಾಗ ನಾನು ಇದು ನಾರ್ಮಲ್ ಪುಲ್ಕ ಥರ ಮಾಡಿದ್ದೀನಿ. ಚಪಾತಿ ಅಂದರೆ ಆಯಿಲೆಲ್ಲ ಹಾಕಲಿಲ್ಲ. ಪ್ಯಾಕ್ ಮಾಡುವಾಗಲೇ ನಾನು ತುಪ್ಪ ಇಲ್ಲ ಬೆಣ್ಣೆನ ಅದಕ್ಕೆ ಸ್ಪ್ರೆಡ್ ಮಾಡಿ ಮೇಲೆ ನಾನು ಕೊಡ್ತೀನಿ, ಅದೊಂಥರ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಕಾಳೆಲ್ಲ ಬೆಂದಿದೆ. ಇದೊಂದು 80% ಬೆಂದಿದೆ. ಇದು ಒಂದೊಂದು ಸಲ ನೀಟಾಗಿ ಬೇಯುತ್ತೆ, ಒಂದೊಂದು ಸಲ ಬೇಯಲ್ಲ, ಏನಕ್ಕಂದರೆ ಚಳಿ ಅಲ್ವಾ, ಅಷ್ಟು ನೀಟಾಗಿ ಬೇಯಲ್ಲ. ಇದಿವಾಗ ನಾವು ಆಮೇಲೆ ಮತ್ತೆ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಒಂದು ನಾರ್ಮಲಾಗಿ ಪೂರ್ತಿಯಾಗಿ ಬೇಯುತ್ತೆ. ಇವಾಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಚಪಾತಿ ಕಂಪಲ್ಸರಿ ನಾನು ಬೆಳಿಗ್ಗೆ ಮಾಡಬೇಕಾಗ್ತಿದೆ ನನ್ನ ಮಕ್ಕಳಿಗೋಸ್ಕರ. ರೈಸ್ ಕೊಟ್ಟರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಅವ್ರು ತಿಂದ್ಬಿಟ್ಟು ಬರಲ್ಲ ಚಪಾತಿ ತಿಂದಿದಷ್ಟು. ಹಾಗಾಗಿ ನಾನು ಬೆಟರ್ ಒಂದು 2 ಚಪಾತಿನೇ ಅವ್ರಿಗೆ ಕೊಡ್ತೀನಿ. ಮತ್ತು ಕ್ಯಾರಿ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕೋಬೋದು. ಹಾಗೆ ಖಾರ ಸ್ವಲ್ಪ ಕಮ್ಮಿ ಹಾಕೋದ್ರಿಂದ ನಾನು ಈ ಥರನೇ ಒಂದೇ 2 ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಗ್ರೇವಿಗೆ ನಾನು ಮುಂಚೆನೇ ತೋರಿಸಿದ್ನಲ್ವ, ಒಂದು ಪೇಸ್ಟ್ ಥರ ಒಂದು ಬಾಕ್ಸಲ್ಲಿತ್ತು. ಆ ಪೇಸ್ಟ್ ಏನಪ್ಪ ಅಂದರೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮ್ಯಾಟೊ, ಹಾಗೆ ಧನಿಯಾ ಪೌಡ್ರು, ಜೀರಿಗೆ, ಇಷ್ಟು 5 ಐಟಮ್ನ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಇವಾಗ ರಾಜ್ಮಾ ಮಾಡಿದ್ರೂ ಆ ಥರ ಗ್ರೇವಿ ಮಾಡುವಾಗೆಲ್ಲ, ಈ ಕಾಳುಗಳು ಗ್ರೇವಿ ಎಲ್ಲ ಮಾಡುವಾಗ ಅದೊಂದು 2-3 ಸ್ಪೂನ್ ಹಾಕ್ತೀನಿ, ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ ಹೇಳಿ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಇವಾಗಲೇ 1 ಸ್ಪೂನಷ್ಟು ಕಾಳುಗಳನ್ನೆಲ್ಲ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಟೆ ಅಲ್ವಾ, ಅದೇನಕ್ಕೆ ಅಂತ ಹೇಳಿ ನಾನು ಮತ್ತೆ ತೋರಿಸ್ತೀನಿ ನಿಮಗೆ, ಆಯಿತಾ. ಇವಾಗ ನಾನು ಇದೆಲ್ಲ ಬೇಯಲಿ ನೀಟಾಗಿ ಅಂತ ಹೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದ ಮೇಲೆ ಒಗ್ಗರಣೆ ಎಲ್ಲ ನೋಡಿ ಬೆಂದಿದ್ದು. ಇವಾಗ ಆಯಿಲೆಲ್ಲ ಮೇಲೆ ಬರಬೇಕು. ಇದೇ ಪೇಸ್ಟ್ ನಾನು ಹೇಳಿದ್ದು, ಲಾಸ್ಟಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಇತ್ತು ಇದು. ಹಾಗೆ ಎಲ್ಲ ಹಾಕಿದೆ ನಾನು. ಈ ಪೇಸ್ಟು ನೀವು ರಾಜ್ಮಾಗೆ ಎಲ್ಲ ಹಾಕೋಬೋದು. ನಾನು ರಾಜ್ಮಾ ಕರಿ ರೆಸಿಪಿ ಕೂಡ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪಕ್ಕ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಆ ರಾಜ್ಮಾ ಕರಿಯನ್ನು ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ನನ್ನ ಚಾನಲಲ್ಲೇ ಇರುತ್ತೆ, ಹೋಗಿಬಿಟ್ಟು ನೋಡ್ಬೋದು. ಈ ಕಾಳುಗಳನ್ನೆಲ್ಲ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕು, ಹಾಗೆ ನಾವು ಕೂಡ ತಿನ್ನಬೇಕು, ತುಂಬ ಒಳ್ಳೆಯದು. ಇವಾಗ ನೀವು ಡ್ರೈ ಮಸಾಲ ಏನಿದೆ, ಅರಿಶಿನ, ಧನಿಯಾ, ಜೀರಿಗೆ ಪೌಡರ್, ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡರ್, ಅದನ್ನೆಲ್ಲ ಸೇರಿಸ್ಕೋಬೇಕು. ಹಾಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ 1 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಆ ಹಸಿ ಮಸಾಲೆ ಜೊತೆ ಈ ಡ್ರೈ ಮಸಾಲೆ ಎಲ್ಲ ಸೇರಿ ಈ ಥರ ತಿಕ್ಕಾಗಿ ರೆಡಿ ಆಗುತ್ತೆ. ಹಾಗೆ ನಾನು ಇವ್ರಿಗೆ ಫ್ರೂಟ್ಸ್ ಇರಲಿಲ್ಲ, ಸೊ ಫ್ರೂಟ್ಸ್ ಬ್ರೇಕಲ್ಲಿ ನಾನು ಈ ಹರ್ಷೀಸ್ ಏನಿದೆ ಚಾಕ್ಲೇಟ್ದು, ಅದನ್ನು ಆ ಸ್ಪ್ರೆಡ್ನ ಹಾಕಿಬಿಟ್ಟು ರೋಲ್ ಮಾಡಿ ಕೊಡ್ತೀನಿ. ಒಂದೊಂದು ಸಲ ಎಮರ್ಜೆನ್ಸಿ ಏನೂ ಮಾಡಲಿಕ್ಕಾಗಲ್ಲ, ನಾನಿದು ತುಂಬ ಅಂದರೆ ತುಂಬ ಚಿಕ್ಕ ಡಬ್ಬ ತಂದು ಇಟ್ಕೊಂಡಿರ್ತೀನಿ. ಅದನ್ನು ಅವ್ರಿಗೆ ತೋರಿಸಿದ್ರೆ ಆ ಥರನೇ ತಿಂತಾರೆ. ಅದು ಏನಾಗಿತ್ತಂದರೆ ಚಳಿ ಅಲ್ವಾ, ಗಟ್ಟಿ ಆಗಿಬಿಟ್ಟಿತ್ತು. ಹಾಗಾಗಿ ಸ್ಟವ್ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದು ಸ್ವಲ್ಪ ಮೆಲ್ಟ್ ಆಗಲಿ ಅಂತ ಹೇಳಿ. ಇವಾಗ ಕಾಳನ್ನೆಲ್ಲ ಅದಕ್ಕೆ ಹಾಕಿದ್ದೀನಿ. ಇದನ್ನೆಲ್ಲ ಹಾಕೊಂಡ್ಮೇಲೆ ನಾನು ಪಕ್ಕದಲ್ಲಿ ತೆಗೆದಿಟ್ಟಿದ್ನಲ್ವ 1 ಸ್ಪೂನು, ಅಂದರೆ 1 ಸೌಟಾಗುವಷ್ಟು ಕಾಳು, ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು.
ಈ ಥರ ನಾನು ಹಾಕಿದೆ ನೋಡಿ ಇವಾಗ ಸ್ಪೂನಲ್ಲಿ ಮ್ಯಾಶ್ ಮಾಡಿಕೊಂಡು ಈ ಗ್ರೇವಿಯಲ್ಲಿ ನಾವು ಸೇರಿಸ್ಕೋಬೇಕು. ಅದು ನಮಗೆ ತಿಕ್ನೆಸ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ಎಲ್ಲ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಎತ್ತಿಡ್ತೀನಿ. ಈ ಪೇಸ್ಟು ಕೂಡ ಇವಾಗ ಮೆಲ್ಟ್ ಆಗಿದೆ. ಇವಾಗ ನಾನು ಚಪಾತಿಗೆ ಗೀ ಹಾಕಿ ಅದ್ರ ಮೇಲೆ ಈ ಸ್ಪ್ರೆಡ್ಡನ್ನು ಹಾಕಿ ಈ ಥರ ಚಿಕ್ಕ ಚಿಕ್ಕ ರೋಲ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಚಪಾತಿ ಫುಲ್ಲು ಅದನ್ನು ಕಟ್ ಮಾಡಿ ಅವರಿಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅದು ಅವರು ಫ್ರೂಟ್ ಬ್ರೇಕಲ್ಲಿ ತಿಂತಾರೆ, ಫ್ರೂಟ್ಸ್ ಇರಲಿಲ್ಲ ಹಾಗಾಗಿ. ಸೊ ಇದು ಲಂಚ್ ಬ್ರೇಕ್ಗೆ ಈ ಥರ ಫುಲ್ಕ ಮೇಲೆ ತುಪ್ಪನ ಸವರ್ಬಿಟ್ಟು ಫೋಲ್ಡ್ ಮಾಡಿಟ್ರೆ ಆಯಿತು. ಅವ್ರಿಗೆ ಆ್ಯಕ್ಚುಲಿ ಲಂಚ್ ಕೂಡ ಅಲ್ಲಿ ಬಿಸಿ ಮಾಡಿಬಿಟ್ಟು ಕೊಡ್ತಾರೆ ಸ್ಕೂಲಲ್ಲಿ, ಆಫ್ಟರ್ನೂನಲ್ಲಿ ಮತ್ತೆ ಬಿಸಿ ಮಾಡಿಬಿಟ್ಟು ಕೊಡ್ತಾರೆ ಅವರಿಗೆ. ಅದು ಬಿಸಿ ಮಾಡಿದಾಗ ಮೆಲ್ಟ್ ಆಗುತ್ತೆ. ಇವಾಗ ಚಪಾತಿ ಎಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕವನಿಗೆ ಏನಪ್ಪ ಅಂತ ಹೇಳಿದರೆ ಅವನಿಗೇನೂ ಖಾರ ಇರಬಾರ್ದು, ಖಾರ ಇದ್ದರೆ ತಿಂದ್ಬಿಟ್ಟು ಬರಲ್ಲ. ಹಾಗಾಗಿ ಕಾಳೇನಿದೆ ಅದನ್ನೇ ತೆಗೆದು ಅವನಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಆ ಗ್ರೇವಿ ಎಲ್ಲ ನಾನು ಹಾಕಲ್ಲ, ಗ್ರೇವಿ ಥರ ಏನಾದರೂ ನೋಡಿದರೆ ಅವ್ನು ತಿನ್ನಲ್ಲ. ಸೊ ಆ ರೋಟಿನ ಆ ಥರನೇ ತಿಂದ್ಬಿಟ್ಟು ಆ ಕಾಳು ಜೊತೆ ಬರ್ತಾನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಬೆಳಿಗ್ಗೆನೇ ಶೂಟ್ ಮಾಡಿಕೊಂಡೆ, ಆಮೇಲೆ ಈವ್ನಿಂಗ್ ಎಲ್ಲ ಬಂದಮೇಲೆ ಏನೂ ವಿಡಿಯೋ ನಾನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.